ಗಂಡಿಲ್ಲದೆ ಮಕ್ಕಳನ್ನು ಪಡೆಯುವ ವಿಧಾನ ಮದುವೆಯಾಗದೆ. ನಾವು ವೇಶ್ಯಾವಾಟಿಕೆಯನ್ನು ಕಾನೂನುಬದ್ಧಗೊಳಿಸಬೇಕು. ತುಂಬ ಗಂಡು ಮಕ್ಕಳಿಗೆ ಹೆಣ್ಣೇ ಸಿಗ್ತಾ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಇದು ಸೆನ್ಸಿಟಿವ್ ನ್ಯೂಸ್. ಇದು ನೀವೆಲ್ಲ ನೋಡಿರ್ತೀರ. ಇದೊಂದು ಚಿಂತನೆ ಮಾಡಬೇಕಾದ ವಿಷಯ. ಗಂಡಿಲ್ಲದೆ ಮಕ್ಕಳನ್ನು ಪಡೆಯುವ ವಿಧಾನ ಮದುವೆಯಾಗದೆ, ಗಂಡಿನ ಸಂಪರ್ಕವಿಲ್ಲದೆ. ಭಾವನಾ ಅವರು ಈಗ 2 ಮಕ್ಕಳಿಗೆ, ಅವಳಿ ಮಕ್ಕಳಿಗೆ ತಾಯಿ ಆಗ್ತಾ ಇದ್ದಾರೆ. IVF ಮೂಲಕ ತಾಯಿ ಆಗ್ತಾ ಇದ್ದಾರೆ ಭಾವನಾ ಅವರು. ತಾಯಿ ಆಗ್ತಾ ಇರೋ ಖುಷಿಯನ್ನು ಹಂಚಿಕೊಂಡಿದ್ದಾರೆ ನಟಿ ಭಾವನಾ. ಚಂದ್ರಮುಖಿ ಪ್ರಾಣಸಖಿ ನಟಿ ಅವರ ಮನೆಯಲ್ಲಿ ಸಂತಸ ಮನೆ ಮಾಡಿದ್ದಾರೆ. IVF ಮೂಲಕ ಕೃತಕವಾಗಿ ನಟಿ ಗರ್ಭಧಾರಣೆ ಮಾಡಿಕೊಂಡಿದ್ದಾರೆ. ಇದೀಗ ಅವಳಿ ಮಕ್ಕಳ ತಾಯಿ ಆಗ್ತಾ ಇದ್ದಾರೆ. ಆ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ನಮ್ಗೇನು ವೈವಾಹಿಕ ಸಂಬಂಧದಲ್ಲಿ ಇರಲೇಬೇಕು ಅನ್ನುವಂಥ ಯಾವ ಕಾನೂನು ಸಹ ಹೇಳ್ತಾ ಇಲ್ಲ. ಕಂಪಲ್ಷನ್ ಇಲ್ಲ, ಅದಕ್ಕೆ ಕಡ್ಡಾಯ ಯಾವುದೂ ಇಲ್ಲ. ಇದರ ಬಗ್ಗೆ ಯಾವುದೇ ರೀತಿಯಾದ ನೆಗೆಟಿವ್ ಕಾಮೆಂಟ್ಸ್ ಇಲ್ಲ. ಅದು ಅವರ ಮೂಲಭೂತ ಸ್ವತಂತ್ರವಾದ ಹಕ್ಕು. ಇದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲ. ಆ ರೀತಿ ಅವರೇ ಹೇಳ್ಕೊಂಡಿದ್ದಾರೆ. ಜೊತೆಗೆ ಸಮಾಜಕ್ಕೆ ಅವರೊಂದು ರೋಲ್ ಮಾಡೆಲ್. ಸಿನಿಮಾದೆಲ್ಲ ಆ್ಯಕ್ಟಿಂಗ್ ಮಾಡಿರೋದ್ರಿಂದ, ಸೆಲೆಬ್ರಿಟಿ ಆದ್ದರಿಂದ ಈ ವಿಷಯ ಬೇಗ ಸಮಾಜಕ್ಕೆ ಸ್ಪ್ರೆಡ್ ಆಗುತ್ತೆ. ನಾನು ನನ್ನ ತಾಯ್ತನವನ್ನು ಅನುಭವಿಸಬೇಕು, ನನಗೆ ಮದುವೆ ಬೇಕಾಗಿಲ್ಲ, ಗಂಡ ಬೇಕಾಗಿಲ್ಲ, ಸ್ವತಂತ್ರವಾಗಿ ಬದುಕ್ತೀನಿ, ಇದು ನನ್ನ ಹಕ್ಕು ಅಂತ ಹೇಳ್ತಾರೆ. ಈಗ ನೀವು ಸ್ವಲ್ಪ ಚಿಂತನೆ ಮಾಡಿ ನೋಡಿ. ಆ ಮಕ್ಕಳು ಹುಟ್ಟಿದ ಮೇಲೆ ಆ ಮಕ್ಕಳಿಗೆ ತಂದೆ ಬೇಕು. ಸಮಾಜ ಪೂರ್ತಿ ಸಂಪೂರ್ಣವಾಗಿ ಒಂದು ವ್ಯವಸ್ಥೆಯಲ್ಲಿದೆ. ಅವರಿಗೆಲ್ಲ ಅಪ್ಪ ಅಮ್ಮ ಇಬ್ಬರು ಇರ್ತಾರೆ, ಸ್ಕೂಲ್ ಹೋಗ್ತಾರೆ, ಜೊತೆಯಲ್ಲಿ ತಂದೆ ತಾಯಿ ಬರ್ತಾರೆ, ಅಥವಾ ತಂದೆ ಏನು ಅಂತ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಪೇರೆಂಟ್ಸ್ ಅಂತಲ್ಲಿ ಬರೆದಿರ್ತಾರೆ. ಇದೆಲ್ಲವೂ ಇದ್ದಾಗ ಆ ಮಗುವಿನ ಹಕ್ಕು ಏನು? ಅದನ್ನು ಯಾರನ್ನು ಕೇಳುತ್ತೆ? ಕೋರ್ಟ್ ಕೇಳುತ್ತಾ? ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಕೇಳುತ್ತಾ? ಯಾರನ್ನು ಕೇಳುತ್ತೆ? ಈಗ ಅದಕ್ಕೆ ನಾವು ದ್ರೋಹ ಮಾಡ್ದಂಗೆ ಆಗಲಿಲ್ವಾ? ನನ್ನ ಸ್ವಾತಂತ್ರ್ಯ ಇದೆ, ನನ್ನ ಹಕ್ಕಿದೆ, ಒಪ್ಕೊಳ್ಳೋಣ. ಆ ಮಗುವಿನ ಹಕ್ಕು ಸಮಾಜದಿಂದ ಮನಸ್ಸಿನ ಮೇಲೆ ಪರಿಣಾಮ ಬೀರತಕ್ಕಂಥ ವಿಚಾರಗಳ ಬಗ್ಗೆ ಯಾರು ಚಿಂತನೆ ಮಾಡಿದ್ದಾರೆ? ಈ ವ್ಯವಸ್ಥೆಯನ್ನು ಹೇಗೆ ನಮ್ಮ ವ್ಯವಸ್ಥೆ ಸ್ವೀಕಾರ ಮಾಡಿಕೊಳ್ಳುತ್ತೆ? ಅವರ ಪ್ರತಿಪಾದನೆಯನ್ನು ಹೇಗೆ ಎಲ್ಲರೂ ಒಪ್ಕೊತಾರೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ, ಭಾವನಾ ಅವರು ಮಾಡಿದ್ದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಮಕ್ಕಳಿಗೆ ಮುಂದಾಗುವ ವಿಚಾರಗಳ ಬಗ್ಗೆ ಚಿಂತನೆ ಮಾಡಬೇಕಿದೆ. ಆ ದಿಸೆಯಲ್ಲಿ ಇವರು ತಮ್ಮ ಹಕ್ಕು, ತಮ್ಮ ಸ್ವಾತಂತ್ರ್ಯ, ತಮ್ಮ ಅಭಿರುಚಿಯನ್ನು ನಿಲ್ಲಿಸಬೇಕಾಗಿದೆ. ಅದು 2 ಮಕ್ಕಳು, ಅವಳಿ ಮಕ್ಕಳು. ಇವರ ಚಿಂತನೆ ಕಾನೂನಾತ್ಮಕವಾಗಿ ಸರಿಯಾಗಿದ್ದರೂ ಕೂಡ ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಮಕ್ಕಳಿಗೆ ಅನ್ಯಾಯ ಆಗತ್ತೆ ಅಲ್ವಾ? ಇದನ್ನ ಈ ಸಮಾಜ ಒಪ್ಕೊಳ್ಳುತ್ತೆ. ಯಾಕೆಂದ್ರೆ ಮಹಾಭಾರತ ಬಂದಿರೋದೇ ಹಾಗೆ. ಕುಂತಿದೇವಿ, ಈಗ IVF ಅಂತ ಕರಿತೀವಿ, ಆವಾಗ ಮಂತ್ರ. ಪಂಚಪಾಂಡವರನ್ನು ಪಡೆದದ್ದು ಬೇರೆಯವರಿಂದ. ನೋಡಿ, ನಮ್ಮ ಶಾಸ್ತ್ರ ಪುರಾಣ ಈಗ ರಿಪೀಟ್ ಆಗ್ತದೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ. ಮಹಾಭಾರತದ ಕಥೆಯನ್ನು ಒಪ್ಪಿಕೊಂಡು, ಭಗವದ್ಗೀತೆಯನ್ನು ಒಪ್ಪಿಕೊಂಡು ನಮ್ಮ ಸಂಸ್ಕೃತಿ, ನಮ್ಮ ದೇಶ ನಿಂತಿದೆ. ಪ್ರತಿನಿತ್ಯ ಪೂಜೆಗಳು ನಡೀತಾ ಇದೆ ಶ್ರೀಕೃಷ್ಣನಿಗೆ. ಮಹಾಭಾರತದಲ್ಲಿ ಕುಂತಿಯವರಿಗೆ 5 ಮಕ್ಕಳು ಹೇಗಾದರು, IVF ಅಂತ ಈಗ ಟೆಕ್ನಾಲಜಿ ಕರಿತೀವಿ. ಆಗ ಅದಕ್ಕೆ ಯಾವ ಹೆಸರಿತ ಗೊತ್ತಿಲ್ಲ, ಮಂತ್ರಶಕ್ತಿ ಅಂತ ಹೇಳ್ಬಿಡ್ತೀವಿ. ಬೋತ್ ಆರ್ ದ ಸೇಮ್. ಗಂಡನಿಲ್ಲದ ಬೇರೆಯವರಿಂದ ಪಡೆದಂಥ ಮಕ್ಕಳು. ಆಗ ಬೇರೆ ಥರ ಇತ್ತು ಚಿಂತನೆಗಳು. ಒಂದು ಅದ್ಭುತವಾದ ಅತೀಂದ್ರಿಯವಾದ ಶಕ್ತಿ ಅವರ ಜೊತೆಯಲ್ಲಿ ಇತ್ತು.
ಈಗ ಭಾವನಾ ಅವರ ಜೊತೆಯಲ್ಲಿ ಯಾವ ಆ ರೀತಿಯಾದ ಶಕ್ತಿ ಇರುತ್ತೆ, ಆ ರೀತಿಯಾದ ಶಕ್ತಿ ಇದ್ದರೆ ಅದನ್ನು ಪ್ರೂವ್ ಮಾಡ್ಬೋದು ಅಲ್ವಾ? ಸೊ ಓಕೆ, ಇದನ್ನು ನಾವು ಸ್ವೀಕಾರ ಮಾಡಲೇಬೇಕು. ಪಾಪ ಅವ್ರಿಗೆ ಆಲ್ರೆಡಿ ಈಗ ಗರ್ಭಿಣಿ ಆಗಿದೆ, ಇನ್ನೇನು ಮಗು ಬರುತ್ತೆ, ಅದು ಸಮಾಜ ಕಾನೂನು ಏನೂ ಮಾಡೋಕ್ಕಾಗಲ್ಲ, ಮೂಲಭೂತ ಹಕ್ಕು ಅಂತಾರೆ. ಆ ರೀತಿ ಮೂಲಭೂತ ಹಕ್ಕಾದರೆ ಹೆಣ್ಣು ತಾನು ಸ್ವತಂತ್ರವಾಗಿ ಜೀವಿಸುವ ಹಕ್ಕು ಅವಳದಾದರೆ ವೇಶ್ಯಾವಾಟಿಕೆಯನ್ನು ಏಕೆ ನೀವು ಅಕ್ರಮ ಅಂತ ಹೇಳ್ತೀರಾ? ವೇಶ್ಯಾಗೃಹಗಳು ಇಂದಿನ ಕಾಲದಲ್ಲೂ ಇದ್ವು, ಪುರಾಣಗಳಲ್ಲೂ ಇದ್ವು. ಈಗ ನೀವು ಅದನ್ನು ಅಕ್ರಮ ಅಂತ ಹೇಳಿ ಯಾಕೆ ವೇಶ್ಯಾವಾಟಿಕೆ ಮೇಲೆ ನೀವು ದಾಳಿ ಮಾಡ್ತೀರಾ? ಅದನ್ನು ಯಾಕೆ ಸಕ್ರಮ ಅಂತ ಸ್ವೀಕಾರ ಮಾಡಿಲ್ಲ? ಅವಳು ಅವಳ ತನವನ್ನು ಅನುಭವಿಸ್ತಾ ಇದ್ದಾಳೆ, ಅವಳ ಬದುಕನ್ನು ಅವಳು ಕಟ್ಕೊತಾ ಇದ್ದಾಳೆ. ಬೇಕಾದಷ್ಟು ಜನ ಈಗಿನ ಸಮಾಜದಲ್ಲಿ, ಅದರಲ್ಲೂ ಈಗ ನಮ್ಮ ಭಾರತದಲ್ಲಿ ತುಂಬ ಗಂಡು ಮಕ್ಕಳಿಗೆ ಹೆಣ್ಣೇ ಸಿಗ್ತಾ ಇಲ್ಲ, ಹೋರಾಟ ಮಾಡ್ತಾ ಇದ್ದಾರೆ. ಬಿಕಾಸ್ ಸಾಮಾಜಿಕ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರದಿಂದ ವ್ಯತ್ಯಾಸ ಆಗಿ ಸರಿಯಾಗಿ ಕೆಲಸಗಳು ಸಿಗದೆ, ಸಮಾನತೆ ಇಲ್ಲದೆ, ಜಾತೀಯತೆಯಿಂದ, ಬಡತನದಿಂದ ಸಡನ್ ಚೇಂಜಸ್ ಆಗಿ ತುಂಬ ಜನ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಅವನಿಗೆ ಆ ಅಲೈಂಗಿಕತೆಯನ್ನು, ಆ ಸ್ಪರ್ಶ ಸುಖವನ್ನು ಅನುಭವಿಸುವ ಹಕ್ಕಿಲ್ಲವೇ? ಅದೇನು ಕದ್ದಲ್ಲ, ಕಿಡ್ನ್ಯಾಪ್ ಮಾಡಲ್ಲ, ಅತ್ಯಾಚಾರ ಮಾಡಲ್ಲ. ಒಂದು ವ್ಯವಸ್ಥೆ ಇರುತ್ತೆ, ವೇಶ್ಯಾವಾಟಿಕ ವೇಶ್ಯಗೃಹಗಳು ಅಂತ. ಅದನ್ನು ನೀವು ತಪ್ಪು ಅಂತ ನಮ್ಮ ಈ ಸಂಸ್ಕೃತಿನಲ್ಲಿ, ಭಾರತದ ಸಂಸ್ಕೃತಿನಲ್ಲಿ ನಾವು ಹೇಳ್ತಾ ಇರ್ತೀವಿ. ವೇಶ್ಯಾವಾಟಿಕೆ ತಪ್ಪು, ಅದು ನಡೀತಾನೆ ಇದೆ. ಅದ್ರ ಮೇಲೆ ಪೊಲೀಸ್ನವರು ವ್ಯವಸ್ಥಿತವಾಗಿ ದಾಳಿ ಮಾಡ್ತಾನೆ ಇರ್ತಾರೆ. ಪಾಪ ಹೆಣ್ಮಕ್ಳುಗಳನ್ನ ಕರ್ಕೊಂಡು ಹೋಗ್ತೀರಾ, ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ, ಅಲ್ಲಿಂದ ಜೈಲಿಗೆ ಕರ್ಕೊಂಡು ಹೋಗ್ತೀರಾ, ಪುನಃ ವಾಪಸ್ ಬರ್ತಾರೆ. ಇದು ತಪ್ಪಲ್ವೇ? ಇದು ಅವಳ ಮನಸ್ಸಿನ ಮೇಲೆ ಮಾಡಿರ್ತಕ್ಕಂಥ ಸಾಮಾಜಿಕ ಆಕ್ರಮಣ ಅಲ್ವೇ? ಎಷ್ಟೊಂದು ಜನಗಳು ಈಗಿನ ಕಾಲದಲ್ಲಿ ಮಕ್ಕಳುಗಳು ಹೆಣ್ಣು ಸಿಗದೆ ಒದ್ದಾಡ್ತಿದ್ದಾರೆ. ಅವರದೊಂದು ಅನುಭವಿಸುವ ಹಕ್ಕಿಲ್ಲವೇ? ಅದನ್ನು ಯಾಕೆ ಕಾನೂನಾತ್ಮಕವಾಗಿ ನಾವು ಯೋಚನೆ ಮಾಡಬಾರ್ದು? ಈ ದಿಶೆಯಲ್ಲಿ ಇದೊಂದು ಉದಾಹರಣೆಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಾಮಾಜಿಕ ಚಿಂತನೆಯಿಂದ ನಾವು ವೇಶ್ಯಾವಾಟಿಕೆಯನ್ನು ಕಾನೂನುಬದ್ಧಗೊಳಿಸಬೇಕು, ಸಕ್ರಮಗೊಳಿಸಬೇಕು, ವ್ಯವಸ್ಥಿತವಾಗಿ ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿ. ಟೂರಿಸಂ ಪ್ಲೇಸ್ಗಳಲ್ಲಿ ಯಾರನ್ನು ಕೂಡ ಬಲಾತ್ಕಾರವಾಗಿ ಕೂಡಾಕಿರಬಾರ್ದು, ಎಳ್ಕೊಂಡು ಬಂದಿರಬಾರ್ದು. ಈ ರೀತಿ ಮಾಡಿ ಅದನ್ನು ಟೆಸ್ಟ್ ಮಾಡಿ ಲೀಗಲೈಸ್ ಮಾಡಿ ಮೆಡಿಕಲ್ ಸಿಸ್ಟಮಲ್ಲಿ ನಾವು ಯಾಕೆ ಕಾನೂನುಬದ್ಧಗೊಳಿಸಬಾರ್ದು ಇದನ್ನು? ಆಗ ಈ ಸಮಾಜದಲ್ಲಿ ಎಷ್ಟೋ ಅತ್ಯಾಚಾರಗಳು ಕಡಿಮೆ ಆಗ್ತವೆ. ಎಷ್ಟೋ ಜನರ ಯುವಕರ, ಮದುವೆ ಆಗದೇ ಇರತಕ್ಕಂಥವರ ಗಂಡಸರ ಮನಸ್ಥಿತಿಗಳು ಸರಿ ಹೋಗ್ತವೆ. ತುಂಬ ಮನಸ್ಥಿತಿಗಳು ಅಸ್ವಸ್ಥವಾಗುತ್ತಿವೆ. ಇದು ನ್ಯಾಚುರಲ್, ಸಹಜವಾದ ಪ್ರಕೃತಿ ನಿಯಮವಾಗಿ ಅನುಭವಿಸ್ತಕ್ಕಂಥ ಸುಖದಿಂದ ವಂಚಿತರಾಗಿ ಅವರ ಮನಸ್ಸುಗಳು ಅಸ್ವಸ್ಥವಾಗುತ್ತಿವೆ. ಅದನ್ನು ಬೇರೆದೆಲ್ಲ ಮಾಡಬಾರದೆಲ್ಲ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಆ ಸ್ವಾಸ್ಥ್ಯ ಮನಸ್ಸುಗಳನ್ನು ಸರಿ ಮಾಡೋಕ್ಕೆ ಈ ಸಮಾಜದಲ್ಲಿ ನಾವು ವೇಶ್ಯಾವಾಟಿಕೆಯನ್ನು ಸ್ವೀಕರಿಸಬೇಕು, ಕಾನೂನುಬದ್ಧಗೊಳಿಸಬೇಕು, ಸಕ್ರಮಗೊಳಿಸಬೇಕು ವ್ಯವಸ್ಥಿತವಾಗಿ. ಯಾಕಂದರೆ ಈ ಸರಿ ತಪ್ಪುಗಳ ಚಿಂತನೆ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಷ್ಟೊಂದು ಜನರಿದ್ದಾರೆ. ಈಗ ಖಂಡಿತ ಯೋಗ ಮಾಸ್ಟರ್ ಯಾಕೆ ಈ ವಿಷಯ ಬೇಕು ಅಂತ ಹೇಳ್ತೀನಿ. ನಾನು ಮಾತಾಡ್ತಾ ಇರೋದು ಮನಸ್ಸುಗಳ ಬಗ್ಗೆ, ಹದುಮಿಟ್ಟ ಭಾವನೆಗಳ ಬಗ್ಗೆ, ಆಸೆಗಳ ಬಗ್ಗೆ, ಅದರಿಂದ ಬರತಕ್ಕಂಥ ಕಾಯಿಲೆ ಬಗ್ಗೆ, ನೋವಿನ ಬಗ್ಗೆ, ಅವರ ಬಿಹೇವಿಯರ್ಸ್ ಬಗ್ಗೆ. ಇದು ವೆರಿ ಸ್ಟ್ರಾಂಗ್ ಪಾಯಿಂಟು, ನೀವು ಯೋಚನೆ ಮಾಡಿ ನೋಡಿ. ಸೊ ಈಗ ಇದೊಂದು ಒಳ್ಳೆಯ ಕಾಲ. ಭಾವನಾ ಅವರು ಗಂಡನಿಲ್ಲದೆ, ಮದುವೆ ಇಲ್ಲದೆ, ಮಕ್ಕಳನ್ನು ಪಡೆದು ಈ ಸಮಾಜದಲ್ಲಿ ಬದುಕಿ ತೋರಿಸ್ತೀನಿ ಅಂತ ಚಾಲೆಂಜಿಗೆ ತಗೋಬೇಕಾದ್ರೆ ಶಿ ಈಸ್ ಎ ಗ್ರೇಟ್ ಲೇಡಿ. ತುಂಬ ಧೈರ್ಯ ಮಾಡಿದ್ದಾರೆ. ಹಾಗಿರಬೇಕಾದ ಕೆಲವಾರು ನಾವು ಧೈರ್ಯವಾಗಿ ಕೆಲವಾರು ವಿಚಾರಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು. ರಿಟೈರ್ಡ್ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಒಂದು ಪೇಪರ್, ಒಂದು ಆರ್ಟಿಕಲ್ ಬಂದಿತ್ತು. ಅವ್ರು ಹೇಳಿದರು, ವೇಶ್ಯಾವಾಟಿಕೆಯನ್ನು ಕಾನೂನುಬದ್ಧಗೊಳಿಸಿ. ಒಂದು 5 ವರ್ಷಗಳಿದೆ ನಾನು ಆರ್ಟಿಕಲ್ ಓದಿದ್ದೆ ನಾನು. ಇದು ಸತ್ಯ. ನೀವು ಬ್ಯಾಂಕಾಕ್ ಹೋಗಿ ನೋಡಬೇಕು. ತಾಯೆಲ್ಲ ಬ್ಯಾಂಕಾಕ್ ಕಡೆ ಹೋದಾಗ ಅಲ್ಲಿ ಕಾನೂನುಬದ್ಧಗೊಳಿಸಿದ್ದಾರೆ. ಅವರ 1 ರೂಪಾಯಿಗೆ ನಾವು 2 ರೂಪಾಯಿ ಕೊಡಬೇಕು. ನಮಗಿನ ಎಕನಾಮಿಕಲಿ ಸ್ಟ್ರಾಂಗ್ ಇದ್ದಾರೆ ಅವರು. ಅಲ್ಲಿ ಯಾವುದೇ ರೀತಿಯಾದ ಅಶ್ಲೀಲತೆ ಕಾಣೋದಿಲ್ಲ, ಸಹಜವಾಗಿರುತ್ತೆ. ಅಲ್ಲಿ
ತುಂಬ ಡೆವಲಪ್ ಆಗಿದೆ, ಸುಂದರವಾದ ಸ್ಥಳಗಳಿದೆ, ಅದಕ್ಕೆ ಆದ ಕೆಲವಾರು ಏರಿಯಾಗಳಿದೆ. ದೇ ಆಕ್ಸೆಪ್ಟೆಡ್, ಖುಷಿಯಾಗಿದ್ದಾರೆ. ಸೊ ಇದು ಅನಾದಿ ಕಾಲದಿಂದಲೂ ಕೂಡ ವೇಶ್ಯಾವಾಟಿಕೆ, ವೇಶ್ಯ ಗೃಹಗಳು ಅನ್ನೋದಂಥ ಪದವನ್ನು ಉಪಯೋಗಿಸ್ತೀವಿ ನಾವು. ಅದು ಬಂದಿರಬೇಕಾದಾಗ ಈಗ ಕೆಲವಾರು ಜನರು ಮಾತ್ರ ಅದನ್ನು ವಿರೋಧಿಸಿ ಇದು ನಮ್ಮ ಸಂಸ್ಕೃತಿ ಅಲ್ಲ, ನಾವು ನಮ್ಮ ದೇಶದಲ್ಲಿ ಒಪ್ಕೊಳ್ಳೋಕ್ಕಾಗಲ್ಲ ಅನ್ನತಕ್ಕಂಥ ವಿಚಾರವನ್ನು ಇಟ್ಕೊಂಡು ದಾಳಿ ಮಾಡ್ತಾ ಇರ್ತಾರೆ. ಮಸಾಜ್ ಸೆಂಟರ್ಗಳ ಮೇಲೆ ದಾಳಿ ಮಾಡೋದು, ಮತ್ತು ಎಲ್ಲೋ ಅರೆಸ್ಟ್ ಮಾಡೋದು, ಅವ್ರನ್ನ ಜೈಲಿಗೆ ಹಾಕೋದು, ಹೀಗೆಲ್ಲವನ್ನು ಮಾಡ್ತಾ ಇರ್ತಾರೆ. ಎಲ್ಲವನ್ನು ಮಾಡಿದಾಗ ನಾವು ಕೆಲವಾರು ಮನಸ್ಸುಗಳ ಮೇಲೆ ಪ್ರಬಲರು ದುರ್ಬಲರ ಮೇಲೆ ದಾಳಿ ಮಾಡ್ದಂಗೆ. ಸೊ ಈ ದಿಶೆಯಲ್ಲಿ ಯೋಚನೆ ಮಾಡಿ. ಎಷ್ಟೋ ಮನಸ್ಸುಗಳು ತುಂಬ ಅನಾರೋಗ್ಯಕರವಾಗಿವೆ, ಅವುಗಳನ್ನು ಸರಿ ಮಾಡುವ ಕಾಲ ಮುಂದೆ ಬರುತ್ತೆ. ಸೊ ಅವರಿಗೆ ಬದುಕುವ ಸ್ವಾತಂತ್ರ್ಯ ಹಕ್ಕನ್ನು ಕೊಡಿ. ಅರ್ಥ ಆಗ್ತಿದೆಯಾ? ಸೊ ಈ ದಿಶೆಯಲ್ಲಿ ಯೋಚನೆ ಮಾಡಿ ನೋಡಿ. ಇದು ಸತ್ಯನೋ ಸುಳ್ಳು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ನೋಡಿ, ಶೇರ್ ಮಾಡಿ ನೋಡಿ. ಇದು ಚಿಂತಿಸುವ ಕಾಲ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ತುಂಬ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಜಾಸ್ತಿ ಆಗ್ತಾ ಇದೆ. ಸೊ ಈಗ ನಮ್ಮ ಸಮಾಜ ಇದನ್ನು ಸ್ವೀಕಾರ ಮಾಡಿಕೊಳ್ಳೇಬೇಕು. ಆ ಭಾವನಾ ಅವರ ಉದಾಹರಣೆ ಉಪಯೋಗಿಸ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದು ಒಂದು ಫೈಟ್ ಇದೆ ಸಮಾಜದಲ್ಲಿ. ಸೊ ನಾವು ಈ ದಿಶೆಯಲ್ಲಿ ಚಿಂತನೆ ಮಾಡಿ ವೇಶ್ಯಾವಾಟಿಕೆಯನ್ನು ಕಾನೂನುಬದ್ಧಗೊಳಿಸಿ, ಯಾರನ್ನು ಕೂಡ ಕೂಡಾಕಬಾರ್ದು, ಅದನ್ನೆಲ್ಲ ಚೆಕ್ ಮಾಡಬೇಕು, ಒಂದು ವ್ಯವಸ್ಥೆ ಮಾಡಿ. ಅದು ಬೇಕಾದಷ್ಟು ಥಿಂಕಿಂಗ್ ಮಾಡಬೇಕಾಗತ್ತೆ. ಆಗ ಎಷ್ಟೋ ಮನಸ್ಸುಗಳು ನೆಮ್ಮದಿಯಿಂದ ಇರ್ತವೆ. ಮೂಲಭೂತ ಹಕ್ಕು ಲೈಂಗಿಕತೆ, ಸ್ವಾತಂತ್ರ್ಯ, ಯಾವುದು ಅಕ್ರಮವಲ್ಲ, ಒಪ್ಪಿದರೆ ಎಲ್ಲವೂ ಸಕ್ರಮ. ಮನಸ್ಸುಗಳ ಬಂಧನ ಅಷ್ಟೇ. ಒಂದು ಮನಸ್ಸು ಇನ್ನೊಂದು ಮನಸ್ಸನ್ನು ಬಯಸಿದರೆ ಅದು ಸ್ವಾತಂತ್ರ್ಯ, ಅದು ಅವರ ಹಕ್ಕು ಅಲ್ವೇ? ಯೋಚನೆ ಮಾಡಿ ನೋಡಿ. ಥ್ಯಾಂಕ್ ಯು.